WhatsApp. ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರುವಂತಹ ವಿಚಾರ ದಯಾಮರಣದ ಬಗ್ಗೆ. ದಯಾಮರಣ ಅಂದರೆ ಏನು? ದಯಾಮರಣವನ್ನ ಯಾವ ಸಂದರ್ಭದಲ್ಲಿ ನಾವು ಕೇಳ್ಕೋಬೇಕಾಗ್ತದೆ? ಮರಣವನ್ನು ಹೊಂದಲು ಯಾವ ಪ್ರಕ್ರಿಯೆಗಳನ್ನ ನಡೆಸಲಾಗ್ತದೆ ಎಂಬ ವಿಚಾರದ ಬಗ್ಗೆ ಇವತ್ತು ಸವಿಸ್ತಾರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ದಯಾಮರಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಕೇಸು ಹರೀಶ್ ರಾಣಾ ಅವರ ಕೇಸು. ಸ್ಫುರದ್ರೂಪಿ ಯುವಕನೊಬ್ಬ ಹರೀಶ್ ರಾಣಾ ಎಂಬ ತುಂಬು ಜೀವಂತಿಕೆಯ ಸ್ಫುರದ್ರೂಪಿ ತರುಣ ಆಟೋಟಗಳಲ್ಲಿ ಕ್ರಿಯಾಶೀಲನಾಗಿ ಪಾಲ್ಗೊಳ್ಳುತ್ತಿದ್ದವನು. ಉತ್ತಮ ಫುಟ್ಬಾಲ್ ಆಟಗಾರನು ಕೂಡ ಆಗಿದ್ದ. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡಿದ್ದಂತಹ ರಾಣಾ 2013ರ ಒಂದು ದಿನ ಮೊಹಾಲಿಯಲ್ಲಿನ ಪಿಜಿಯ 4ನೇ ಮಹಡಿಯಿಂದ ಅಕಸ್ಮಾತ್ತಾಗಿ ಕಾಲು ಜಾರಿ ಬೀಳ್ತಾರೆ. ಪರಿಣಾಮವಾಗಿ ಅವರ ತಲೆಗೆ ತೀವ್ರವಾದ ಪೆಟ್ಟು ಬೀಳುತ್ತದೆ. ಅದರಿಂದ ಅವರು ಕೋಮಾಕ್ಕೆ ಹೋಗ್ತಾರೆ. 2013ರಿಂದ 2026ರವರೆಗೂ ಅವರು ಕೋಮಾ ಸ್ಥಿತಿಯಲ್ಲೇ ಇರುತ್ತಾರೆ. ಹಾಗಾಗಿ ಅವರ ಪೋಷಕರು ಸುಪ್ರೀಂ ಕೋರ್ಟಿಗೆ ದಯಾಮರಣಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ತಮ್ಮ ಮಗ ಗುಣಪಡಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ, ಸಾಯುವ ಸ್ಥಿತಿ ಅಥವಾ ಕೋಮಾದ ಸ್ಥಿತಿಯಲ್ಲಿ ಇರುವ ನಮ್ಮ ಮಗನಿಗೆ ವೈದ್ಯಕೀಯವಾಗಿ ಇರುವಂತಹ ಎಲ್ಲ ಆವಿಷ್ಕಾರಗಳ ಪ್ರಯೋಗ ಆದರೂ ಕೂಡ ಆತನ ಪರಿಸ್ಥಿತಿಯಿಂದ ಗುಣಪಡಿಸಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಇದ್ದಾನೆ. ಹಾಗಾಗಿ ಅವನಿಗೆ ದಯಾಮರಣವನ್ನ ದಯಪಾಲಿಸಬೇಕು ಎಂದು ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾರೆ. ಫ್ರೆಂಡ್ಸ್ ದಯಾಮರಣ ಎಂಬುದು ನಮಗೆ ನಾವೇ ನಮ್ಮ ಇಚ್ಛೆಯಿಂದ ನಮ್ಮನ್ನು ನಾವು ಸಾಯಿಸಿಕೊಳ್ಳುವುದಲ್ಲ. ನಮ್ಮನ್ನು ನಾವು ಉದ್ದೇಶಪೂರ್ವಕವಾಗಿ ಸಾಯಿಸಿಕೊಳ್ಳುವುದಕ್ಕೆ ಆತ್ಮಹತ್ಯೆ ಅಂತ ಕರೀತಾರೆ. ಆದರೆ ವೈದ್ಯಕೀಯ ಭಾಷೆಗೆ ಒಳಪಟ್ಟು, ವೈದ್ಯಕೀಯ ವ್ಯಾಖ್ಯಾನಕ್ಕೆ ಒಳಪಟ್ಟು ಗೌರವಯುತವಾಗಿ ಸಾಯಲು ಅವಕಾಶವನ್ನು ನಾವು ಪಡ್ಕೋಬೇಕು ಅಂದರೆ ಸುಪ್ರೀಂ ಕೋರ್ಟಿನ ಮೊರೆ ಹೋಗಬೇಕಾಗ್ತದೆ. ಅದಕ್ಕೆ 2 ವೈದ್ಯಕೀಯ ಮಂಡಳಿಯ ಅಂದರೆ ಪ್ರಾಥಮಿಕ ವೈದ್ಯಕೀಯ ಮಂಡಳಿ ಮತ್ತು ದ್ವಿತೀಯ ವೈದ್ಯಕೀಯ ಮಂಡಳಿಗಳನ್ನು ಸುಪ್ರೀಂ ಕೋರ್ಟ್ ಅಂತ ಪಿಟಿಷನ್ ಬಂದಾಗ ನೇಮಿಸುತ್ತೆ. 2 ವೈದ್ಯಕೀಯ ಮಂಡಳಿಯ ತಜ್ಞ ವೈದ್ಯರು ಅದನ್ನು ಚರ್ಚೆ ಮಾಡಿ ಇದು ಗುಣಪಡಿಸಲಾಗದ ಕಾಯಿಲೆ ಎಂಬುದಾಗಿ ವರದಿಯನ್ನು ನೀಡಿದ ನಂತರ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ. ದೇಶದಲ್ಲಿ ಪ್ರಪ್ರಥಮವಾಗಿ ದಯಾಮರಣಕ್ಕೆ ಒಳಗಾದಂತಹ ಹರೀಶ್ ರಾಣಾ ಕೇಸಿನ ಬಗ್ಗೆ ಹೇಳಲಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಪಂಜಾಬಿನ ಈ ಯುವಕ ದೇಶದ ಪ್ರಥಮ ದಯಾಮರಣದಿಂದ ಸತ್ತಂತಹ ಯುವಕ ಆಗಿದ್ದಾನೆ. ಫ್ರೆಂಡ್ಸ್, ಇದಕ್ಕಿಂತ ಮೊದಲು ಭಾರತದ ಮೊದಲ ದಯಾಮರಣ ಪ್ರಕರಣ ಸುಪ್ರೀಂ ಕೋರ್ಟ್ದಲ್ಲಿ ಇತ್ಯರ್ಥವಾಗಿತ್ತು. ಅದು ಅರುಣಾ ಶಾನ್ಭಾಗ್ ಅವರ ಪ್ರಕರಣವಾಗಿದೆ. ಇದು ಭಾರತದ ಇತಿಹಾಸದಲ್ಲಿಯೇ ದಯಾಮರಣ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲಾಗಿತ್ತು. ಅರುಣಾ ಶಾನ್ಭಾಗ್ ಎಂಬ ಮಹಿಳೆ ಮುಂಬೈನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 1973ರಲ್ಲಿ ಅವರು ಗಂಭೀರವಾದ ಲೈಂಗಿಕ ದಾಳಿಗೆ ಒಳಗಾಗ್ತಾರೆ. ಈ ದಾಳಿಯಿಂದ ಅವರು ಶಾಶ್ವತವಾಗಿ ಕೋಮಾ ಸ್ಥಿತಿಯನ್ನ ತಲುಪಿರ್ತಾರೆ. ಪತ್ರಕರ್ತೆ ಪಿಂಕಿ ವಿರಾಣಿ ಅವರು ಅರುಣಾ ಶಾನ್ಭಾಗ್ ಪರವಾಗಿ ಅರ್ಜಿಯನ್ನ ಸುಪ್ರೀಂ ಕೋರ್ಟಲ್ಲಿ ಹಾಕ್ತಾರೆ. ಅವರು ದಯಾಮರಣಕ್ಕೆ ಅನುಮತಿ ನೀಡುವಂತೆ ಕೋರ್ಕೊಳ್ತಾರೆ. ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಚಾರಣೆಯನ್ನ ನಡೆಸುತ್ತೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ತೀರ್ಪನ್ನು ನೀಡಿ ಕೋರ್ಟ್ ಸಕ್ರಿಯ ದಯಾಮರಣವನ್ನು ತಿರಸ್ಕಾರ ಮಾಡುತ್ತದೆ. ಆದರೆ ನಿಷ್ಕ್ರಿಯ ದಯಾಮರಣವನ್ನು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅನುಮತಿಸಲು ಸಾಧ್ಯ ಎಂಬುದಾಗಿ ಆ ತೀರ್ಪಿನಲ್ಲಿ ಹೇಳಲಾಗಿತ್ತು. ಇದು ಭಾರತದ ಕಾನೂನಿನಲ್ಲಿ ಹೊಸ ಮಾರ್ಗದರ್ಶಕ ತತ್ವವಾಗಿ ಪ್ರಚುರವಾಗಿತ್ತು. ರೋಗಿಯ ಅನುಮತಿ ಅಥವಾ ಕುಟುಂಬದ ಒಪ್ಪಿಗೆ ದಯಾಮರಣದಲ್ಲಿ ಮುಖ್ಯ ಆಗ್ತದೆ. ವೈದ್ಯಕೀಯ ಮಂಡಳಿಯ ಅಭಿಪ್ರಾಯವೂ ಮುಖ್ಯ ಆಗುತ್ತದೆ. 2015ರಲ್ಲಿ ಅರುಣಾ ಶಾನ್ಭಾಗ್ ಎಂಬ ಮಹಿಳೆ ಇಷ್ಟೆಲ್ಲ ಒಪ್ಪಿಗೆ ಇದ್ದರೂ ಕೂಡ
ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡುತ್ತೆ. ನಂತರದ ಪ್ರಕರಣಗಳಿಗೆ ಅರುಣಾ ಶಾನ್ಭಾಗ್ ಪ್ರಕರಣ ಒಂದು ಮಾದರಿಯಾಗಿಯೇ ಉಳಿಯುತ್ತದೆ. ಫ್ರೆಂಡ್ಸ್, ಅರುಣಾ ಶಾನ್ಭಾಗ್ ಪ್ರಕರಣದ ನಂತರ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನಿಂದ ಭಾರತದ ಇತಿಹಾಸದಲ್ಲಿ ದಯಾಮರಣಕ್ಕೆ ಒಪ್ಪಿಗೆಯನ್ನ ನೀಡಿದಂತಹ ಕೇಸ್ ಎಂದರೆ ಹರೀಶ್ ರಾಣಾ ಅವರ ಪ್ರಕರಣ. ನಾನು ಆಗಲೇ ಹೇಳಿದಾಗೆ ಹರೀಶ್ ರಾಣಾ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡಿರ್ತಾನೆ, ಅವನು ಮಹಡಿಯಿಂದ ಬಿದ್ದಿರ್ತಾನೆ, ಕೋಮಾ ಸ್ಥಿತಿಯಲ್ಲಿ ಇರ್ತಾನೆ, ನಿರಂತರ ನೋವು ಮತ್ತು ಕಷ್ಟಕರ ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನು ದಯಾಮರಣಕ್ಕೆ ಕೋರಿ ಸುಪ್ರೀಂ ಕೋರ್ಟಿನಲ್ಲಿ ಅವನ ಪೋಷಕರು ಅರ್ಜಿಯನ್ನು ಹಾಕ್ತಾರೆ. ಮಾನವೀಯ ಹಕ್ಕುಗಳ ಚರ್ಚೆಗೆ ಈ ಅರ್ಜಿ ಗ್ರಾಸವಾಗ್ತದೆ. ಜೀವನದ ಹಕ್ಕು ಮತ್ತು ಗೌರವಯುತ ಮರಣದ ಹಕ್ಕಿನ ಪ್ರಶ್ನೆಯಾಗಿ ಈ ಒಂದು ಪ್ರಕರಣ ಉದ್ಭವ ಆಗ್ತದೆ. ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾನವೀಯತೆಯ ದೃಷ್ಟಿಯಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಮುಂದಾಗ್ತದೆ. ಇದಕ್ಕೆ 2 ವೈದ್ಯಕೀಯ ಮಂಡಳಿಗಳನ್ನು ರಚನೆ ಮಾಡಿ 2 ವೈದ್ಯಕೀಯ ಮಂಡಳಿಗಳ ಅಭಿಪ್ರಾಯವನ್ನು ತಗೊಳ್ತದೆ. ಈ ಒಂದು ಅಭಿಪ್ರಾಯದ ಮುಖಾಂತರವಾಗಿ ಕುಟುಂಬದ ಒಪ್ಪಿಗೆಯನ್ನು ತಗೊಳ್ಬೇಕು ಅಂತ ಹೇಳಿ ಕೋರ್ಟ್ ಸೂಚಿಸುತ್ತೆ. ಅದಕ್ಕೂ ಕೂಡ ಅವನ ಕುಟುಂಬದ ಸದಸ್ಯರು ಕೂಡ ಇದು ಗುಣಪಡಿಸಲಾಗದ ಸ್ಥಿತಿಯಲ್ಲಿ ನಮ್ಮ ಮಗ ಇರೋದ್ರಿಂದ ಅವನ ಸಾವಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ವೈದ್ಯಕೀಯ ಮಂಡಳಿಯ ಮುಂದೆ ಪ್ರಮಾಣ ಪತ್ರವನ್ನು ಹಾಕ್ತಾರೆ. ಈ ಹರೀಶ್ ರಾಣಾ ಕೇಸಿನಲ್ಲಿ ದಯಾಮರಣವನ್ನು ದಯಪಾಲಿಸಿದಂತಹ ಸುಪ್ರೀಂ ಕೋರ್ಟ್ ಹರೀಶ್ ರಾಣಾ ಅವರಿಗೆ ಆಸ್ಪತ್ರೆಯಲ್ಲಿ ಅಳವಡಿಸಿರುವಂತಹ ನೈಸರ್ಗಿಕವಲ್ಲದ ಆಕ್ಸಿಜನ್ ಸಪ್ಲೈಯನ್ನು ನಿಲ್ಲಿಸಲಿಕ್ಕೆ ಒಂದು ಸಮಯವನ್ನು ನಿಗದಿ ಮಾಡ್ತದೆ. ಅದೇ ಪ್ರಕಾರವಾಗಿ ವೈದ್ಯಕೀಯ ಮಂಡಳಿಯವರ ತಂಡ ರೆಕಾರ್ಡಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಅವನಿಗೆ ಅಳವಡಿಸಿದ್ದಂತಹ ಕೃತಕ ಉಸಿರಾಟದ ಪೈಪ್ಗಳನ್ನು ಅವನ ದೇಹದಿಂದ ಬೇರ್ಪಡಿಸುವಾಗ ವಿಡಿಯೋವನ್ನು ಕೂಡ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುತ್ತದೆ. ಅದೇ ರೀತಿಯಾಗಿ ದೇಶದಲ್ಲಿ ದಯಾಮರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಹರೀಶ್ ರಾಣಾ ಪ್ರಕರಣದಿಂದ ಸಿವಿಯರ್ ಆಗಿ ಗುಣಪಡಿಸಲಾಗದಂಥ ಪರಿಸ್ಥಿತಿಯಲ್ಲಿರುವಂತಹ ಅನೇಕ ರೋಗಿಗಳು ತುಂಬ ವರ್ಷಗಳಿಂದ ಹಾಸಿಗೆ ಹಿಡಿದಿದ್ದಲ್ಲಿ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವಂಥ ಪ್ರಕರಣದಲ್ಲಿ ದಯಾಮರಣದ ಈ ಒಂದು ಹರೀಶ್ ರಾಣಾ ಪ್ರಕರಣವನ್ನು ಉಲ್ಲೇಖ ಮಾಡಿ ತಾವು ದಯಾಮರಣಕ್ಕೆ ಅರ್ಜಿಯನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸಲು ಅವಕಾಶ ಒದಗಿ ಬಂದಿದೆ ಎಂದು ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರೋಜ ಚಂಗಲೀಸ್.